ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ಇದೇ ತಿಂಗಳು 28 ಮತ್ತು 29ರಂದು ನಿಮ್ಮ KCET ಎಕ್ಸಾಮಿನೇಷನ್ ನಡೀತಾ ಇದೆ. ಸೊ ನಿಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಭೌತಶಾಸ್ತ್ರದ ಪಠ್ಯಕ್ರಮದಲ್ಲಿ ಅಂದರೆ ಫಿಸಿಕ್ಸ್ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ KCETಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ. ಅಂದರೆ ಸಾಕಷ್ಟು ಕಾನ್ಸೆಪ್ಟ್ಸ್ಗಳನ್ನು ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಆ ಕಾನ್ಸೆಪ್ಟ್ಗಳ ಮೇಲೆ ಯಾವುದೇ ತೆರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಈ ವರ್ಷ ಬರೋದಿಲ್ಲ. ಸೊ ಹೀಗಾಗಿ ಆ ಡಿಲೀಟೆಡ್ ಪೋರ್ಷನ್, ಡಿಲೀಟೆಡ್ ಕಾನ್ಸೆಪ್ಟನ್ನು ಇವತ್ತಿನ ತರಗತಿಯಲ್ಲಿ ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ಬನ್ನಿ, ಸೆಕೆಂಡ್ PUCಯಲ್ಲಿ ಫಸ್ಟ್ ಚಾಪ್ಟರ್ನ ನೋಡಿ. ಸೆಕೆಂಡ್ PUCಯಲ್ಲಿ ಫಸ್ಟ್ ಚಾಪ್ಟರ್ನ ನೀವು ಅಬ್ಸರ್ವೇಷನ್ ಮಾಡಿ. ಸೊ ಫಸ್ಟ್ ಚಾಪ್ಟರ್ ಮೇಲೆ ಯಾವ ಕಾನ್ಸೆಪ್ಟನ್ನು ಅವರು ಡಿಲೀಟ್ ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳೇ, ಅಪ್ಲಿಕೇಶನ್ ಆಫ್ ಗಾಸ್ ಲಾ. 3 ಅಪ್ಲಿಕೇಶನ್ ಇವೆ ನೋಡಿ. ಆ 3 ಅಪ್ಲಿಕೇಶನ್ನಲ್ಲಿ ಒಂದು ಅಪ್ಲಿಕೇಶನ್ ಇದೆ ನೋಡಿ, ಯಾವುದಂದ್ರೆ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಇನ್ಸೈಡ್ ಎ ಶೆಲ್, ಔಟ್ಸೈಡ್ ಎ ಶೆಲ್, ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಆ ಕಾನ್ಸೆಪ್ಟ್ ಮೇಲೆ ಈ ವರ್ಷ KCETಯಲ್ಲಿ ಕ್ವಶನ್ಸ್ಗಳು ಬರೋದಿಲ್ಲ. ಹಾಗಾದ್ರೆ ಸೆಕೆಂಡ್ ಚಾಪ್ಟರ್ನ ನೋಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಯಾವುದೇ ತೆರನಾಗಿರ್ತಕ್ಕಂತಹ ಕಾನ್ಸೆಪ್ಟನ್ನು KCETಯವರು ಡಿಲೀಟ್ ಮಾಡೇ ಇಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟ್. ಅಂದರೆ ಸೆಲ್ಸ್, ಕೆಪಾಸಿಟರ್ಸ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್, ಅದರ ಮೇಲೆ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳಿವೆ. ಅದರ ಜೊತೆಗೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡಿಬಿಟ್ಟು ಪೊಟೆನ್ಷಿಯಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತಾರೆ. ಸೊ ಈ ರೀತಿ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳು ತುಂಬ ಇದೆ ಸೆಕೆಂಡ್ ಚಾಪ್ಟರ್. ಸೊ ಕಮಿಂಗ್ ಟು ಥರ್ಡ್ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆ ಕಾನ್ಸೆಪ್ಟ್ಗಳನ್ನು ನೀವು ಓದೋದೇ ಬೇಡ, ಆ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ ಬರುವುದೇ ಇಲ್ಲ. ಹಾಗಾದರೆ ಆ ಕಾನ್ಸೆಪ್ಟ್ಗಳನ್ನು ಒಂದ್ಸತಿ ನೋಡ್ಬಿಡಿ, ಬೋರ್ಡ್ ಮೇಲೆ ಬರ್ತಾ ಇದೆ. ಎಸ್, ಕಾರ್ಬನ್ ರೆಸಿಸ್ಟರ್. ಕಾರ್ಬನ್ ರೆಸಿಸ್ಟರ್ ಅಂದರೆ ಕಲರ್ ಕೋಡ್ ಬರ್ತದೆ ನೋಡಿ. BB ರಾಯ್, ಗ್ರೇಟ್ ಬ್ರಿಟನ್, ಹ್ಯಾಡ್ ಎ ವೆರಿ ಗುಡ್ ವೈಫ್ ವಿತ್ ಗೋಲ್ಡ್ ಸಿಲ್ವರ್ ನೆಕ್ಲೆಸ್. ಆ ವ್ಯಾಲ್ಯೂಸನ್ನು ನಾವು ನೆನಪಿಟ್ಕೊಂಡ್ಬಿಟ್ಟು ಆ ಕಾರ್ಬನ್ ರೆಸಿಸ್ಟರ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡ್ತಿದ್ವಿ. ಈ ವರ್ಷ ಆ ರೀತಿ ಕ್ವಶನ್ಸ್ಗಳು ಬರೋದಿಲ್ಲ ವಿದ್ಯಾರ್ಥಿಗಳೇ. ಕಾರ್ಬನ್ ರೆಸಿಸ್ಟರ್ಸ್ ಕಲರ್ ಕೋಡನ್ನು ಕಂಪ್ಲೀಟ್ ಆಗಿ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಯಾವ ಕಾನ್ಸೆಪ್ಟ್ ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ಅದನ್ನು ಕೂಡ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟು ಕಾನ್ಸೆಪ್ಟ್ ಮೇಲೆ, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಈ ವರ್ಷ ಪ್ರಶ್ನೆಗಳು ಬರುವುದಿಲ್ಲ. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಸೊ ಕಮಿಂಗ್ ಟು ಫೋರ್ತ್ ಚಾಪ್ಟರ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್ ಮೇಲೆ ಸೈಕ್ಲೋಟ್ರಾನ್. ಸೈಕ್ಲೋಟ್ರಾನ್ ಮೇಲೆ ಯಾವುದೇ ತೆರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಬರೋದೇ ಇಲ್ಲ. ಸೈಕ್ಲೋಟ್ರಾನ್ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೈಕ್ಲೋಟ್ರಾನ್ ಬಿಟ್ಬಿಟ್ಟು ಯಾವ ಕಾನ್ಸೆಪ್ಟ್ ಮೇಲೆ ಬರ್ಬೋದು ಕ್ವಶನ್ಸು? ಅಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ನ ಹೇಗೆ ಅಮೀಟರ್ಗೆ ಕನ್ವರ್ಟ್ ಮಾಡಬೇಕು, ಗ್ಯಾಲ್ವನೋಮೀಟರನ್ನು ಹೇಗೆ ವೋಲ್ಟ್ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸೊಲೊನಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಟೊರಾಯ್ಡ್, magnetic field due to a current carrying circular coil. What happens when current carrying conductor placed in a uniform magnetic field? Then magnetic intensity. ಈ ರೀತಿ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳಿವೆ ಈ ಕಾನ್ಸೆಪ್ಟ್ಗಳ ಮೇಲೆ ಕೇಳ್ತಾರೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಆಲ್ಮೋಸ್ಟ್ 70% ಚಾಪ್ಟರ್ನ ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ. ಬೋರ್ಡ್ ಮೇಲೆ ಇದೆ ಏನೇನು ಡಿಲೀಟ್ ಮಾಡಿದ್ದಾರೆ ಅವರು? ಎಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ ಮ್ಯಾಗ್ನೆಟಿಕ್ ಡೈಪೋಲ್ ಅಲಾಂಗ್ ದಿ ಆಕ್ಸಸ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಇಟ್ಸ್ ಆಕ್ಸಸ್. ಆ ಕಾನ್ಸೆಪ್ಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ, ಅದರ ಮೇಲೆ ಕ್ವಶನ್ಸ್ಗಳು ಬರೋದಿಲ್ಲ. ದೆನ್ ಡೈಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಅದ್ರ ಮೇಲೂ ಕೂಡ ಕ್ವಶನ್ಸ್ಗಳು ಕೇಳೋದಿಲ್ಲ ಈ ವರ್ಷ.
ಯಾಕಂದ್ರೆ ಅದನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಯಾವುದಂದ್ರೆ ಟಾರ್ಕ್ ಆನ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 70% ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ. ಹಾಗಾದ್ರೆ ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು? ಆಂಗಲ್ ಆಫ್ ಇನ್ಕ್ಲಿನೇಷನ್, ಆಂಗಲ್ ಆಫ್ ಡಿಪ್, ಹೌದಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹಾರಿಜಾಂಟಲ್ ಕಾಂಪೋನೆಂಟ್, ವರ್ಟಿಕಲ್ ಕಾಂಪೋನೆಂಟ್, ಅದರ ಮೇಲೆ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳಿವೆ ಈ ವರ್ಷ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವಿದ್ಯಾರ್ಥಿಗಳೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಯಾವುದೇ ತರನಾಗಿರ್ತಕ್ಕಂಥ KCET ಅವರು ಸಿಲೆಬಸ್ ಅನ್ನು ರಿಡ್ಯೂಸ್ ಮಾಡಿಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ನೀವು ಓದಲೇಬೇಕು. ಯಾವ್ಯಾವ ಕಾನ್ಸೆಪ್ಟ್ ಓದ್ಬೇಕು ಸರ್? AC ಜನರೇಟರ್ ಅನ್ನು ಓದಬೇಕಾಗ್ತದೆ, ಮೋಷನಲ್ EMF, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಮೈಕಲ್ ಫ್ಯಾರಡೇಸ್ ಲಾಸ್ಗಳನ್ನು ನೀವು ಓದ್ಕೋಬೇಕಾಗ್ತದೆ, ಹೌದಲ್ವಾ, ಎಡಿ ಕರೆಂಟ್ ಅದರ ಅಪ್ಲಿಕೇಶನ್ಸು, ಈ ರೀತಿ ಲೆವೆಲ್ 1 ಲೆವೆಲ್ 2 ಕ್ವಶನ್ಸ್ ಕೇಳೋ ಸಾಧ್ಯತೆಗಳಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಅವರು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಪವರ್ ಫ್ಯಾಕ್ಟರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ನೋಡಿ, ಪವರ್ ಫ್ಯಾಕ್ಟರ್ ನಮ್ಮ ಫ್ರಿಡ್ಜ್ ಮೇಲೆ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಸ್ಟಾರ್ಸ್ ಇರ್ತವೆ ನೋಡಿ, ಸ್ಟಾರ್ಸ್ 5 ಸ್ಟಾರ್ಸ್ 4 ಸ್ಟಾರ್ಸ್ ಇರ್ತವೆ, ಅದು ಪವರ್ ಫ್ಯಾಕ್ಟರ್ನ ಇಂಡಿಕೇಟ್ ಮಾಡ್ತೀವಿ. ಆ ಪವರ್ ಫ್ಯಾಕ್ಟರ್ನ ಕಂಪ್ಲೀಟ್ ಡಿಲೀಟ್ ಮಾಡಿದ್ದಾರೆ. ಅಂಡ್ ವ್ಯಾಟ್ಲೆಸ್ ಕರೆಂಟ್ ಆ ಕಾನ್ಸೆಪ್ಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ ಕ್ವಶನ್ಸ್ಗಳು ಹೇಗೆ ಬರ್ಬೋದು ಸರ್ ಈ ಚಾಪ್ಟರ್ ಅಲ್ಲಿ? ಟ್ರಾನ್ಸ್ಫಾರ್ಮರ್ ಮೇಲೆ ಕೇಳ್ಬೋದು, ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಆ ರೀತಿ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳಿವೆ. ಫೈಂಡ್ ಔಟ್ ಇಂಪೆಡೆನ್ಸ್, ರೆಸಿಸ್ಟೆನ್ಸ್, ಕೆಪಾಸಿಟನ್ಸ್, ಫೇಸ್ ಡಿಫರೆನ್ಸ್, ಈ ರೀತಿ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳಿವೆ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ. ಕಮಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಅವರು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್ KCET ಅಲ್ಲಿ? ಸಿಂಪಲ್ ಕ್ವಶನ್ಸ್ ಬರ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು ಕಂಪ್ಲೀಟ್ ಸ್ಪೆಕ್ಟ್ರಮ್ ಇದೆ ನೋಡಿ, ಎಕ್ಸ್ ರೇಸ್, ಗಾಮಾ ರೇಸ್, ರೇಡಿಯೋ ವೇವ್ಸ್, UV ರೇಸ್, ಹೌದಲ್ವಾ, ವಿಸಿಬಲ್, ಏನ್ ರೇಸ್ ಇದಾವಲ್ಲ ಅದರ ರೇಂಜು, ಅದರ ವೇವ್ ಲೆಂತ್, ಅದರ ಅಪ್ಲಿಕೇಶನ್ಸು, ಅದರ ಮೇಲೆ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿವೆ ಈ ವರ್ಷ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಅಲ್ಲಿ ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ 15% ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಬೋರ್ಡ್ ಮೇಲೆ ಇದೆ ನೋಡಿ, ಏನೇನು ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ ಅವರು ರೇ ಆಪ್ಟಿಕ್ಸ್ ಅಲ್ಲಿ? ರಿಫ್ಲೆಕ್ಷನ್ ಆಫ್ ಲೈಟ್ ಕಂಪ್ಲೀಟ್ಲಿ ರಿಮೂವ್, ಸ್ಪೆರಿಕಲ್ ಮಿರರ್ಸ್ ತೆಗೆದುಬಿಟ್ಟಿದ್ದಾರೆ, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಅದರ ಮೇಲೆ ಕ್ವಶನ್ಸ್ ಬರೋದಿಲ್ಲ. ಮಿರರ್ ಫಾರ್ಮುಲಾನು ಕೂಡ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಮಿರರ್ ಫಾರ್ಮುಲಾ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಬ್ಲೂ ಕಲರ್ ಆಫ್ ಸ್ಕೈ and reddish appearance of the sun at sunrise and sunset. ಇಷ್ಟು ಕಾನ್ಸೆಪ್ಟ್ ಅನ್ನು ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ? ರೇ ಆಪ್ಟಿಕ್ಸ್ ಚಾಪ್ಟರ್. ಹಾಗಾದ್ರೆ ಸರ್ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ಬೋದು ಸರ್ ಈ ವರ್ಷ? ಲೆನ್ಸ್ ಮೇಲೆ ಕೇಳೋ ಸಾಧ್ಯತೆಗಳಿವೆ. ಲೆನ್ಸ್ ಅಂದ್ರೆ ಪವರ್ ಅನ್ನ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಮಾಡಿ, ಫೋಕಲ್ ಲೆಂತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ರೇಡಿಯಸ್ ಆಫ್ ಕರ್ವೇಚರ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ಹೌದಲ್ವಾ? ಸೊ ಈ ರೀತಿ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳಿವೆ ರೇ ಆಪ್ಟಿಕ್ಸ್. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ವೇವ್ ಆಪ್ಟಿಕ್ಸ್. ನೀವು ವೇವ್ ಆಪ್ಟಿಕ್ಸ್ ಅನ್ನ ತಗೊಂಡಾಗ ವೇವ್ ಆಪ್ಟಿಕ್ಸ್ ಅಲ್ಲಿ ಅವರು ಸಾಕಷ್ಟು ಕಾನ್ಸೆಪ್ಟ್ಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಯಾವುದಾದ್ರು ಅಂದ್ರೆ ರೆಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್, astronomical telescope, polarization, plane polarized light, Brewster's law, uses of the plane polarized light and polarize. ಹಾಗಾದ್ರೆ ಸರ್ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ಬೋದು ಸರ್ ಈ ವರ್ಷ? ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಬೇಕು. ಪ್ರಿಸಮ್ ಮೇಲೆ ಕ್ವಶನ್ಸ್ ಕೇಳಬಹುದು. ಫೈಂಡ್ ದಿ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್, ಪ್ರಿಸಮ್ ಮೇಲೆ ಕೇಳ್ತಕ್ಕಂಥ ಚಾನ್ಸಸ್ಗಳಿವೆ, ಹೌದಲ್ವಾ? ದೆನ್ ನೆಕ್ಸ್ಟ್ ಹೈಜೆನ್ಸ್ ಪ್ರಿನ್ಸಿಪಲ್ ಮೇಲೆ ಕೇಳ್ತಕ್ಕಂಥ ಚಾನ್ಸಸ್ಗಳಿವೆ.
ಹೌದಾ, ಹೈಜೆನ್ಸ್ ಪ್ರಿನ್ಸಿಪಲ್. ಐನ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಫ್ರಿಂಜ್ ಬಿಡ್ತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ಡಾರ್ಕ್ ಫ್ರಿಂಜ್, ಸೆಕೆಂಡ್ ಬ್ರೈಟ್ ಫ್ರಿಂಜ್, ಈ ರೀತಿ ವಿಡ್ತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ವೇವ್ಲೆಂತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ಈ ರೀತಿ ಕ್ವಶನ್ಸ್ಗಳು ಬರ್ತವೆ. ಐ ಫಾರ್ಗೊಟ್ ಟು ಟೆಲ್ ಒನ್ ಥಿಂಗ್ ಚಿಲ್ಡ್ರನ್, ರೇ ಆಪ್ಟಿಕ್ಸ್ ಅಲ್ಲಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂತಿದೆ ನೋಡಿ, ಸಿಂಪಲ್ ಮೈಕ್ರೋಸ್ಕೋಪ್ ಹೌದಲ್ವಾ, ಕಾಂಪೌಂಡ್ ಮೈಕ್ರೋಸ್ಕೋಪ್, ಅದ್ರ ಮೇಲೂ ಕೂಡ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆ ಇದೆ. ಹೌದಾ? ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. इधर देखो भाई, ड्युअल नेचर ऑफ रेडिएशन एंड मैटर ಚಾಪ್ಟರ್ ಅಲ್ಲಿ ಡಿವಿಷನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅದರ ಮೇಲೆ ಕ್ವಶನ್ಸ್ಗಳು ಕೇಳೋದಿಲ್ಲ. ಹೌದಾ? ಹಾಗಾದ್ರೆ ಸರ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್ KCET ಡ್ಯುಯಲ್ ನೇಚರ್ ಮೇಲೆ? ಸಿಂಪಲ್ ಇದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಲಾಸ್ ಮೇಲೆ ಕೇಳೋ ಚಾನ್ಸಸ್ ಗಳಿದೆ. ಅದನ್ನ ಬಿಟ್ಟರೆ ಕ್ಯಾಲ್ಕುಲೇಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಂತಾರೆ, ವರ್ಕ್ ಫಂಕ್ಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬಹುದು, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಷನ್ ಮಾಡಬಹುದು, ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಮೇಲೆ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿವೆ. ಅಥವಾ ಗ್ರಾಫ್ಸ್ಗಳಿವೆ ನೋಡಿ, ಗ್ರಾಫ್ಸ್ಗಳು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಲಾಸ್ ಮೇಲೆ ಒಂದಿಷ್ಟು ಗ್ರಾಫ್ಗಳಿವೆ, ಆ ಗ್ರಾಫ್ಗಳ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳಿವೆ. ಓಕೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ವೇವ್ ಲೆಂತ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬೋದು. ಸೊ ಲೆವೆಲ್ 1 ಲೆವೆಲ್ 2 ಕ್ವಶನ್ಸ್ ಬರ್ತಿರ್ತವೆ ಡ್ಯುಯಲ್ ನೇಚರ್ ಅಲ್ಲಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಆಟಮ್ ಚಾಪ್ಟರ್. ಆಟಮ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಯಾವ ಸಿಲೆಬಸ್ ಅನ್ನು ಡಿಲೀಟ್ ಮಾಡಿಲ್ಲ ನೀಟಲ್ಲಿ, ಇದು KCET ಎಲ್ಲವನ್ನು ನೀವು ಓದಲೇಬೇಕಾಗ್ತದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾಗಾದ್ರೆ ಯಾವ್ಯಾವ ಇಂಪಾರ್ಟೆಂಟ್ ಸರ್? ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್, ಅದರ ಮೇಲೆ ಕ್ವಶನ್ಸ್ ಬರಬಹುದು. Find out kinetic energy, potential energy, total energy of an electron revolving in orbit, nth orbit, ಈ ರೀತಿ ಅದರ ಮೇಲೆ ಬರ್ಬೋದು. ಸ್ಪೆಕ್ಟ್ರಮ್ ಮೇಲೆ ಬರ್ಬೋದು, ಅಂದ್ರೆ ಲೆಮನ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಪೀಫಂಡ್ ಸೀರೀಸ್, ಪಾರ್ಷಲ್ ಸೀರೀಸ್, ಆ ಸೀರೀಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಯಾವ ರೀಜನ್ ಅಲ್ಲಿ ಯಾವುದು ಸೀರೀಸ್ ಬರ್ತದೆ, ಹೌದಾ? ದೆನ್ ಡಿ ಬ್ರಾಯ್ ವೇವ್ಲೆಂತ್, ಅಂದ್ರೆ ವೇವ್ ನೇಚರ್ ಆಫ್ ಪಾರ್ಟಿಕಲ್, ಮ್ಯಾಟರ್ ವೇವ್ಸ್ ಮೇಲೆ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆ ಇದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ನ್ಯೂಕ್ಲಿಯೈ. ನ್ಯೂಕ್ಲಿಯೈಯಲ್ಲಿ ಆಲ್ಮೋಸ್ಟ್ ಅಷ್ಟು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಫ್ ಲೈಫ್, ಮೀನ್ ಲೈಫ್, ರೇಡಿಯೋ ಆಕ್ಟಿವಿಟಿ, ಅಲ್ಫಾ ಡಿಕೆ, ಬೀಟಾ ಡಿಕೆ, ಗ್ಯಾಮಾ ಡಿಕೆ, ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಸರ್ ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಮೇಲೆ ಬರ್ತವೆ ಸರ್? ತುಂಬಾ ಸಿಂಪಲ್ ಇದೆ ರೀ, ಮಾಸ್ ಡಿಫೆಕ್ಟ್ ಮೇಲೆ ಕೇಳ್ಬೋದು. ಮಾಸ್ ಡಿಫೆಕ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬೋದು. ಹೌದಾ? ನ್ಯೂಕ್ಲಿಯರ್ ಫಿಸನ್, ನ್ಯೂಕ್ಲಿಯರ್ ಫ್ಯೂಸನ್, ಅದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳಿವೆ. ಹೌದಾ? ಬೈಂಡಿಂಗ್ ಎನರ್ಜಿಯನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳ್ತಾರೆ. ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯರ್ ಕೇಳೋದಿಲ್ಲ, ಓನ್ಲಿ ಬೈಂಡಿಂಗ್ ಎನರ್ಜಿ. ಓಕೆ, then coming to next concept, semiconductor. Semiconductor ಅಲ್ಲಿ ಜೀನರ್ ಡಯೋಡ್ ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ KCET ಸಿಲೆಬಸ್ ಇಂದ. ಜೀನರ್ ಡಯೋಡ್ ಆಕ್ಟ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್, ಹೌದಾ, ಸ್ಟೆಬಿಲೈಸರ್ ಆಗಿ ವರ್ಕ್ ಆಗ್ತದಂಥದ್ದು, ಅದನ್ನು ಕೂಡ ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಸರ್ ಯಾವ ಕಾನ್ಸೆಪ್ಟ್ ಮೇಲೆ ಬರ್ಬೋದು ಸರ್ ಕ್ವಶನ್ಸು? ಸಿಂಪಲ್ ಇದೆ, N ಟೈಪ್ ಆಫ್ ಸೆಮಿಕಂಡಕ್ಟರ್ಸ್, P ಟೈಪ್ ಆಫ್ ಸೆಮಿಕಂಡಕ್ಟರ್ಸ್, ಹೌದಾ, PN ಜಂಕ್ಷನ್ ಡಯೋಡ್. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಲಾಜಿಕ್ ಗೇಟ್ಸ್ ಮೇಲೆ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆಗಳು. ಲಾಜಿಕ್ ಗೇಟ್ಸ್ ತುಂಬಾ ಇಂಪಾರ್ಟೆಂಟ್, ಲಾಜಿಕ್ ಗೇಟ್ಸ್. ಸೊ ಅದರ ಮೇಲೂ ಕೂಡ ಕ್ವಶನ್ಸ್ ಬರ್ಬೋದು. ಓಕೆ, ಎಸ್. ಸೊ ಕಮಿಂಗ್ ಟು ಫಸ್ಟ್ PUC ಕಾನ್ಸೆಪ್ಟ್. ಫಸ್ಟ್ PUC ಅಲ್ಲಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅನ್ನು ಕೂಡ ಅವರು ಡಿಲೀಟ್ ಮಾಡಿಲ್ಲ. ಫಸ್ಟ್ PUC ಪ್ಯೂರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಫಸ್ಟ್ PUC. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್, ಯಾವ ಕಾನ್ಸೆಪ್ಟ್ ಅನ್ನು ಅವರು ಡಿಲೀಟ್ ಮಾಡಿಲ್ಲ, ನಿಲ್ಲಿದೆ. ಹಾಗಾದ್ರೆ ಸಂಪೂರ್ಣವಾಗಿ ಚಾಪ್ಟರ್ನ ನಾವು ಪ್ರಿಪರೇಷನ್ ಮಾಡಬೇಕಾಗ್ತದೆ. ಸರ್ ಯಾವುದ್ರ ಮೇಲೆ ಬರ್ಬೋದು?
ಎರರ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಪರ್ಸೆಂಟೇಜ್ ಎರರ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಎರರ್ ಮೇಲೆ ಬರ್ಬೋದು, ಡೈಮೆನ್ಷನಲ್ ಫಾರ್ಮುಲಾ ಮೇಲೆ ಬರ್ಬೋದು, ಮೆಜರ್ಮೆಂಟ್ ಆಫ್ ಲೆಂತ್ ಮೇಲೆ ಬರ್ಬೋದು. ಅದನ್ನು ಬಿಟ್ಟರೆ ಸ್ಕ್ರೂ ಗೇಜು, ವರ್ನಿಯರ್ ಕ್ಯಾಲಿಪರ್ಸು, ಸ್ಪೈರೋಮೀಟರ್ ಆ ಎಕ್ಸ್ಪೆರಿಮೆಂಟ್ಗಳಲ್ಲಿ ಪಿಚ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ಲೀಸ್ಟ್ ಕೌಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, MSR ವ್ಯಾಲ್ಯೂ ಎಷ್ಟಾಗ್ತದೆ, HSR ವ್ಯಾಲ್ಯೂ ಎಷ್ಟಾಗ್ತದೆ, ಈ ರೀತಿ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡೋ ಸಾಧ್ಯತೆಗಳಿವೆ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ವಿದ್ಯಾರ್ಥಿಗಳ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಏನು ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಅವರು ಫ್ರೇಮ್ ಆಫ್ ರೆಫರೆನ್ಸ್, ಪೊಸಿಷನ್ ಟೈಮ್ ಗ್ರಾಫ್, ಸ್ಪೀಡ್ ವೆಲಾಸಿಟಿ, ಇಷ್ಟು ಕಾನ್ಸೆಪ್ಟ್ ಅನ್ನು ಅವರು ರಿಮೂವ್ ಮಾಡಿದ್ದಾರೆ. ಬಟ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂದ್ರೆ ಕೈನೆಮೆಟಿಕ್ ಇಕ್ವೇಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ದೆನ್ ವೆಲಾಸಿಟಿ ಟೈಮ್ ಗ್ರಾಫ್, ಆಕ್ಸಲರೇಷನ್ ಟೈಮ್ ಗ್ರಾಫ್, ಒಂದು ಆಬ್ಜೆಕ್ಟ್ ಅನ್ನು ನಾವು ಮೇಲೆ ಎಸಿತೇವೆ, ಅದು ಎಷ್ಟು ಹೈಟ್ ಅನ್ನು ಕವರ್ ಮಾಡ್ತದೆ, ಹಾಗಾದ್ರೆ ಎಷ್ಟು ಟೈಮ್ ಅನ್ನು ತಗೋತದೆ ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆಗಲಿಕ್ಕೆ, ವಾಪಸ್ ಬರಲಿಕ್ಕೆ ಎಷ್ಟು ಟೈಮ್ ತಗೋತದೆ, ಹೌದಾ. ಇಕ್ವೇಷನ್ ಆಫ್ ಮೋಷನ್ ಅಂಡರ್ ದಿ ಎಫೆಕ್ಟ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಈ ರೀತಿ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳು. ನೆಕ್ಸ್ಟ್ ಮೋಷನ್ ಇನ್ ಎ ಪ್ಲೇನ್. ಮೋಷನ್ ಇನ್ ಎ ಪ್ಲೇನ್ ಕಂಪ್ಲೀಟ್ ನಿಲ್ಲಿದೆ. ಯಾವುದೇ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಸಿಲೆಬಸ್ ಅಲ್ಲಿ ಅಂದ್ರೆ ಕಾನ್ಸೆಪ್ಟ್ ನ ರಿಮೂವ್ ಮಾಡಿಲ್ಲ. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್ ಮೋಷನ್ ಇನ್ ಎ ಪ್ಲೇನ್ ಮೇಲೆ? ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು. addition of the scalars, multiplication of the scalars, then subtraction of the scalars, projectile motion ಮೇಲೆ ಕೇಳಬಹುದು. Find the range, maximum height, time of flight, then river boat problem, then umbrella and rain problems ಕೇಳೋ ಸಾಧ್ಯತೆ ಇದೆ. ಲಾಸ್ ಆಫ್ ಮೋಷನ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳೇ, ನ್ಯೂಟನ್ಸ್ ಲಾಸ್ ಅನ್ನು ರಿಮೂವ್ ಮಾಡಿದ್ದಾರೆ. ಅಂದ್ರೆ ಇನರ್ಷಿಯಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಮೊಮೆಂಟಮ್ ಸೆಕೆಂಡ್ ಲಾ ಆಫ್ ಮೋಷನ್, ಇಂಪಲ್ಸ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಹಾಗಾದ್ರೆ ಏನು ಉಳಿದಿದೆ ಸರ್? ಫ್ರಿಕ್ಷನ್ ಉಳಿಸ್ಕೊಂಡಿದ್ದಾರೆ. ಫ್ರಿಕ್ಷನ್ ಉಳಿದಿದೆ. ಫ್ರಿಕ್ಷನ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಬಹುದು. ಫೈಂಡ್ ಔಟ್ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಇನ್ ಕೇಸ್ ಆಫ್ ಸರ್ಕ್ಯುಲರ್ ರೋಡ್, ಬ್ಯಾಂಕ್ಡ್ ರೋಡ್, ಹೌದಾ. ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಲೆವೆಲ್ 1 ಕ್ವಶನ್, ಲೆವೆಲ್ 2 ಕ್ವಶನ್ಸ್ ಇರ್ತವೆ. ಸೊ ಕಮಿಂಗ್ ಟು ಫಿಫ್ತ್ ಚಾಪ್ಟರ್, ವರ್ಕ್, ಎನರ್ಜಿ, ಪವರ್. ವರ್ಕ್, ಎನರ್ಜಿ, ಪವರ್ ಚಾಪ್ಟರ್ ಅಲ್ಲಿ ಏನನ್ನೂ ಡಿಲೀಟ್ ಮಾಡಿಲ್ಲ, ಕಂಪ್ಲೀಟ್ ಇದೆ. ಅಂದ್ರೆ ನಾವು ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಕೊಲಿಷನ್ ಮೇಲೆ ಕ್ವಶನ್ಸ್ ಬರ್ಬೋದು, ಪವರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಸ್ಪ್ರಿಂಗ್ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಪ್ರಿಂಗ್, ಅದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ವರ್ಕ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳ್ಬೋದು. ಸೊ ಸಿಂಪಲ್ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳಿವೆ. ಸಿಕ್ಸ್ತ್ ಚಾಪ್ಟರ್, ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್. ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅನ್ನು ಕಂಪ್ಲೀಟ್ ರಿಮೂವ್ ಮಾಡಿದ್ದಾರೆ. ಅದ್ರ ಮೇಲೆ ಕ್ವಶನ್ಸ್ ಬರೋದೇ ಇಲ್ಲ. ಏನೇ ಕ್ವಶನ್ ಬಂದ್ರು ಮೊಮೆಂಟ್ ಆಫ್ ಇನರ್ಷಿಯಾ, ಸೆಂಟರ್ ಆಫ್ ಮಾಸ್ ಅಂಡ್ ರೋಲಿಂಗ್ ಮೋಷನ್, ಈಕ್ವಿಲಿಬ್ರಿಯಂ, ಈ ರೀತಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇದೆ, ಹೌದಾ. ಸೊ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಗ್ರಾವಿಟೇಷನ್. ವಿದ್ಯಾರ್ಥಿಗಳ ಗ್ರಾವಿಟೇಷನ್ ಅಲ್ಲಿ ಕೆಪ್ಲರ್ಸ್ ಲಾ ಅನ್ನು ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಕೆಪ್ಲರ್ಸ್ ಲಾ ಇಲ್ಲವೇ ಇಲ್ಲ, ಅದ್ರ ಮೇಲೆ ಕ್ವಶನ್ಸ್ ಬರೋದೇ ಇಲ್ಲ. ಹಾಗಾದ್ರೆ ಕ್ವಶನ್ಸ್ ಯಾವ್ದ್ರ ಮೇಲೆ ಬರ್ತವೆ ಸರ್? ಹೈಟ್ ಮೇಲೆ ಬರ್ಬೋದು, ಡೆಪ್ತ್ ಮೇಲೆ ಬರ್ಬೋದು, ದೆನ್ ಸ್ಯಾಟಲೈಟ್ಗಳ ಮೇಲೆ ಬರ್ಬೋದು, ಆರ್ಬಿಟಲ್ ವೆಲಾಸಿಟಿ, ಎಸ್ಕೇಪ್ ವೆಲಾಸಿಟಿ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬೋದು. ದೆನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಬರ್ಬೋದು, ಎನರ್ಜಿ ಆಫ್ ಎ ಸ್ಯಾಟಲೈಟ್, ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ಬೋದು. 8th chapter, mechanical properties of solids, and 9th one,
ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಕಂಪ್ಲೀಟ್ ಡಿಲೀಟ್ ಏನು ಮಾಡಿಲ್ಲ. ಅದರಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ಅಂದರೆ ಎಸ್ elastic behavior, shear modulus of rigidity, Poisson ratio, then elastic energy remove ಮಾಡಿದ್ದಾರೆ. Young's modulus, bulk modulus, stress strain, Hooke's law ಅದೆಲ್ಲವನ್ನು ಉಳಿಸ್ಕೊಂಡಿದ್ದಾರೆ. ಅಂದರೆ ಅದರ ಮೇಲೆ ಕ್ವಶನ್ಸ್ ಬರುತ್ತೆ. ಫ್ಲೂಯಿಡ್ಸ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿಲ್ಲ, ಕಂಪ್ಲೀಟ್ ನಿಲ್ಲಿದೆ. ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂದರೆ ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ ಮೇಲೆ ಕೇಳ್ಬೋದು, ರೆನಾಲ್ಡ್ಸ್ ನಂಬರ್ ಮೇಲೆ ಕೇಳ್ಬೋದು, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಹೌದಾ, ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ಕೇಳೋ ಸಾಧ್ಯತೆ ಇದೆ. ಸೊ 10th ಒನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಇದರಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಪೋರ್ಷನ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹೀಟ್ ಆ್ಯಂಡ್ ಟೆಂಪರೇಚರ್ ಅದನ್ನೇ ಕಂಪ್ಲೀಟ್ ತೆಗೆದುಬಿಟ್ಟಿದ್ದಾರೆ. ಹೀಟ್ ಆ್ಯಂಡ್ ಟೆಂಪರೇಚರ್, ದೆನ್ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಆ ಕಾನ್ಸೆಪ್ಟನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗಾದರೆ ಸರ್ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ಬೋದು ಸರ್? ಸಿಂಪಲ್ ಇದೆ. ಥರ್ಮಲ್ ಕಂಡಕ್ಟಿವಿಟಿ ಮೇಲೆ ಕೇಳ್ಬೋದು. ಕಂಡಕ್ಷನ್ ರಿಮೂವ್ ಮಾಡಿಬಿಟ್ಟಿದ್ದಾರಲ್ಲ, ಸೊ ಕಂಡಕ್ಟಿವಿಟಿ ಮೇಲೆ ಕ್ವಶನ್ಸ್ಗಳು ಬರೋದಿಲ್ಲ. ವೈನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಸ್ಟಿಫನ್ಸ್ ಲಾ, ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಈ ರೀತಿ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆ ಇದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್, ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಲ್ಲಿ ರೆಫ್ರಿಜರೇಟರ್ ಕಾನ್ಸೆಪ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಹೀಟ್ ಎಂಜಿನ್ ಒಂದು ಸ್ವಲ್ಪ ಇಟ್ಕೊಂಡಿದ್ದಾರೆ, ಹೌದಾ? ಸೊ ಹೀಟ್ ಎಂಜಿನ್ ಮೇಲೆ ಕ್ವಶನ್ಸ್ ಬರ್ಬೋದು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು. ದೆನ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಗ್ರಾಫ್ ಅನ್ನು ಕೊಟ್ಬಿಟ್ಟು ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಪಿ ವಿ ಡಯಾಗ್ರಾಮ್ ಅನ್ನು ಕೊಟ್ಬಿಟ್ಟು ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಲೆವೆಲ್ 1, ಲೆವೆಲ್ 2 ಕ್ವಶನ್ಸ್ ಕೇಳ್ಬೋದು. ಸೊ ನೆಕ್ಸ್ಟ್ ಒನ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅನ್ನು ಕೂಡ ಡಿಲೀಟ್ ಮಾಡಿಲ್ಲ, ಕಂಪ್ಲೀಟ್ ನಿಲ್ಲಿದೆ. ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬೋದು. ಲಾ ಆಫ್ ಇಕ್ವಿಪಾರ್ಟೇಷನ್ ಆಫ್ ಎನರ್ಜಿ ಮೇಲೆ ಕ್ವಶನ್ಸ್ ಅನ್ನು ಕೇಳ್ಬೋದು. ಮೀನ್ ಫ್ರೀ ಪಾತ್ ಮೇಲೆ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆಗಳಿದೆ, ಹೌದಾ? ಸೊ ನೆಕ್ಸ್ಟ್ ಒನ್, ಆಸಿಲೇಷನ್ಸ್. ಆಸಿಲೇಷನ್ಸ್ ಅಲ್ಲೂ ಕೂಡ ಯಾವ ಕಾನ್ಸೆಪ್ಟ್ ಅನ್ನು ಕೂಡ ಡಿಲೀಟ್ ಮಾಡಿಲ್ಲ KCET ಅವರು. ಹಾಗಾದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೇಲೆ ಕ್ವಶನ್ಸ್ ಅನ್ನು ಕೇಳ್ಬೋದು. ಸಿಂಪಲ್ ಪೆಂಡುಲಮ್ ಮೇಲೆ ಬರ್ಬೋದು. ಟೈಮ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ವೆಲಾಸಿಟಿ, ಆಕ್ಸೆಲರೇಷನ್, ಡಿಸ್ಪ್ಲೇಸ್ಮೆಂಟ್, ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಇವುಗಳ ಮೇಲೆ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆ ಇದೆ. ಸೊ 14th ಒನ್, ವೇವ್ಸ್. ವೇವ್ಸ್ ಅಲ್ಲಿ ಡಾಪ್ಲರ್ ಎಫೆಕ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ. ರಿಮೈನಿಂಗ್ ಕಾನ್ಸೆಪ್ಟ್ ಅನ್ನು ಉಳಿಸ್ಕೊಂಡಿದ್ದಾರೆ ವೇವ್ಸ್ ಅಲ್ಲಿ. ಡಾಪ್ಲರ್ ಎಫೆಕ್ಟ್ ಮೇಲೆ ಕ್ವಶನ್ಸ್ ಬರೋದಿಲ್ಲ, KCET ಅಲ್ಲಿ ಬರೋದಿಲ್ಲ, ಬಟ್ ನೀಟಲ್ಲಿ ಬರ್ತದೆ, ನೀಟ್ ಎಕ್ಸಾಮ್ ಅಲ್ಲಿ ಬರ್ತದೆ. ಉಳಿದಿದ್ದ ಕಾನ್ಸೆಪ್ಟ್ಸ್ಗಳು ಯಾವುದಂದ್ರೆ ಬೀಟ್ಸ್ ಮೇಲೆ ಬರ್ಬೋದು, ರಿಫ್ಲೆಕ್ಷನ್ ಆಫ್ ವೇವ್ಸ್ ಮೇಲೆ ಬರ್ಬೋದು, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಸೊ ಪಾತ್ ಡಿಫರೆನ್ಸ್, ಫೇಸ್ ಡಿಫರೆನ್ಸ್, ವೇವ್ ಲೆಂತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಅನ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ರಿಗಾರ್ಡಿಂಗ್ ಟು ರೆಡ್ಯೂಸ್ಡ್ ಸಿಲೆಬಸ್ for the upcoming examination, that is KCET physics examination. So I hope ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ನಾನು ಅನ್ಕೋತೀನಿ. ಇನ್ನು ಯಾವ್ಯಾವ ಚಾಪ್ಟರ್ಸ್ ನೀವು ಯಾವ ಕಾನ್ಸೆಪ್ಟನ್ನು ಕವರ್ ಮಾಡಿಲ್ಲ, ಯಾವ ಕಾನ್ಸೆಪ್ಟನ್ನು ನೀವು ಓದಬಾರ್ದು, ಅದೆಲ್ಲವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು ಸೊ ಮಚ್.